ಯಕ್ಷಗಾನ ಸುಭದ್ರಾ ಕಲ್ಯಾಣ ಅಶೋಕ್ ಭಟ್ ಸಿದ್ದಾಪುರ. ಜೊತೆಯಲ್ಲಿ ಸಕಲ ಸಂಪತ್ತು ಸಿರಿ ಸಂಪತ್ತನ್ನು ಹೊಂದಿದವರು. ಆ ಸುಯೋಧನ ನಿನಗಾದೀತ. ಇನ್ನು ದರಿದ್ರದವರು, ಗತಿಗೆಟ್ಟವರು, ಏನೂ ಇಲ್ಲದೆ ಕೊಟ್ಟ ಪಾಲಿನಲ್ಲೇ ಜೀವನ ಕಲಿತಾ ಇದ್ದವರು. ಎಷ್ಟು ಗತಿಗೆಟ್ಟವರು ಕೇಳಿದ್ರೆ ಒಂದು ಹೆಂಡತಿಯನ್ನು 5 ಜನ ಹಂಚಿಕೊಂಡವರು. ಗೊತ್ತಾಯ್ತು ನಿಮಗೆ? ಗೊತ್ತಾಯ್ತು. ಅರ್ಥ ಆಗಿರ್ಲಿಕ್ಕೆ ಸಾಕು ಅಂತ ಹೇಳಿ ದ್ರೌಪದಿ ಗೊತ್ತಾಯ್ತು. ನಮ್ಮಲ್ಲಿ ಹಾಗ ಒಬ್ಬರಿಗೆ ಎಷ್ಟೆಲ್ಲ ಹೆಣ್ಣಂದ್ರಿದ್ದಾರೆ. ಹೌದು, ಅವ್ರಿಗೆ ಅದಕ್ಕೂ ಗತಿ ಇಲ್ಲ. ಒಂದನ್ನೇ 5 ಜನ ಹಂಚ್ಕೊಂಡಿದ್ದಾರೆ. ಅಂತಹ ಗತಿಗೆಟ್ಟವರು. ನಾಳೆ ನೀರಲ್ಲಿ ಹೋದೆ ಅಂತಾರೆ, ಮತ್ತೆ ನೀನು ಯಾರ್ಯಾರಿಗೆ ಹಂಚಲ್ಪಡಬೇಕು ಅಲ್ಲ, ಮಾತಿಗೆ ಹೇಳಿದ್ದು ಅಂತ ಅಪಾಯಗಳೆಲ್ಲ ಉಂಟು. ಇದೆಲ್ಲ ಕಲ್ಪನೆ ಆಗ್ತದೆ ಅಂತಲ್ಲ, ನಾನು ಹೇಳಲಿಕ್ಕೆ ಬರುದಿಲ್ಲ. ಇದು ಬಲರಾಮ ಕಲ್ಪನೆ. ಬಲರಾಮನ ಕಲ್ಪನೆ ಬಾಳ ಯೋಗ್ಯವಾಗಿ ಅಂತೀನಿ. ಯಾಕೆ ಹೇಳಿದೆ? ಮೊದಲು ಬಂದದ್ದುಂಟಲ್ಲ, ಇವನೇ ಗೆದ್ದದ್ದಾಗಿತ್ತುಂಟಲ್ಲ, 5 ಜನರಿಗೆ ಹಂಚಿಕೊಳ್ಳಿಲ್ವಾ? ಇವತ್ತಿನ ನೀವು ಓಡಿಸಿಕೊಂಡು ಹೋಗ್ತಾನೆ, ನಾಳೆ ಮತ್ತೆ 10 ಜನರಿಗೆ ಹಂಚಿಕೊಟ್ಟೆ ಆದ್ರೂ ಯೋಚನೆ ಮಾಡು. ಹೌದಣ್ಣ, ನನ್ನ ಒಂದು ಪತ್ನಿಯನ್ನು 5 ಜನರಿಗೆ ಹಂಚಿದ್ದೆ, ಇವತ್ತು ಓಡಿಸಿಕೊಂಡು ಬಂತ ಇವಳನ್ನ ನನ್ನ ಪರಿವಾರದವರಿಗೆಲ್ಲ ಹಂಚುತ್ತಾ ಇದ್ದೆ. ಅಪಾಯ ಉಂಟು. ಯಾಕಂದ್ರೆ ಅವರು ಗತಿಗೆಟ್ಟವರು, ಅವರು ಏನು ಮಾಡ್ತಾರೆ ಅಂತ ಹೇಳುವುದೇ ಕಷ್ಟ. ಹಾಗಾಗಿ ಅರಮನೆಯ ಪರಿವಾರದವರಿಗೆಲ್ಲ ಹೆಂಡತಿಯಾಗಿರುವುದು ನನಗೆ ಕಷ್ಟದ ವಿಚಾರ ಅಲ್ಲ. ನಮ್ಮ ಕುಟುಂಬ ಸ್ವಲ್ಪ ಮರ್ಯಾದೆ ಇದ್ದ ಕುಟುಂಬ. ಈಗ ಒಬ್ಬರೇ ಹೆಂಡತಿ ನನ್ ನೋಡು. ಹೌದಪ್ಪ, ನಿನ್ನಾಗೆ 100 ಕಟ್ಟಿಕೊಂಡ್ರೆ ಮತ್ತೆ ಬೇಕು, ಯಾರು ಸಿಕ್ಕರೆ ಬೇಕು. ನಿನ್ನ ಚಾಳಿ ಅವನಿಗೂ ಬಂದಿದೆ. ಆದ್ರಿಂದಾಗಿ ಸಾಮ್ರಾಟನಾದ ಕೌರವೇಶ್ವರ ಆದೀತ, ಗತಿಗೆಟ್ಟ ಇವ ಆದೀತ. ತೀರ್ಮಾನ ನೀನ್ ಹೇಳ ತಂಗಿ. ಸಾಮ್ರಾಟನಾದ ಕೌರವ ಆದೀತ, ಗತಿಗೆಟ್ಟ ಅರ್ಜುನನೇ ಆದೀತ. ಸಾಮ್ರಾಟ ಸುಯೋಧನ ಆದೀತ ಅಂದ್ರೆ ಬೇಡ ಹೇಳು. ಅಣ್ಣ ಹೇಳ, ನೀ ಆಡಿದಂತಹ ಮಾತುಗಳೆಲ್ಲವೂ ಸರಿಯಾಗುಂಟು. ನೀನು ಆ ಕಡೆ ಇದ್ರೆ ಅವ್ ಏನೆಲ್ಲ ನೀನು ಕಲಿಸ್ತಾನ. ನಾನು ಹೇಳ್ತೇನೆ, ಅವೇನ್ ಹೇಳ್ತಾನ ನೋಡು. ಸ್ವಲ್ಪ ಅವಸರ ಮಾಡಿದ್ನೋ ಎನ್ನೋ ಹಾಗೆ ಅನ್ನಿಸ್ತಾ ಉಂಟು ಅಲ್ವಾ? ಹೌದಣ್ಣ, ದುಡುಕಬಾರ್ದೆ, ಕೆಡುಕಿಗೆ ಮೂಲ. ಹೌದು, ಹೇಳು. ಆದ್ರೆ ಓಡಿ ಹೋದೊಂದು ದೂಡಿ ಬಿಟ್ಟಾಗಾಯ್ತು. ಈಗ ಕೆಡುಕು ಆಗುವುದಕ್ಕಿಂತ ಮೊದಲು ಇಲ್ಲಿಯವರೆಗಾಗಿ ಬಂದು ಎಚ್ಚರಿಸಿದೆಯಲ್ಲ ನೀನು. ಜಾಗೃತರಾಗಲಿ. ಹೌದು, ಸಂತೋಷ ಆಯ್ತಣ್ಣ. ಹೌದಾ? ನೀ ಆಡಿದ ಮಾತು ಸರಿ ಉಂಟು. ಬಂತು, ನನ್ನ ದಾರಿಗೆ ಬಂತು. ಹೌದಣ್ಣ, ನೀ ನೋಡಿದಂತಹ ವರ ಎಂತವ? ನಗರದ ನಗರಾಧ್ಯಕ್ಷ. ಸರಿ ಉಂಟು. 16 ಮಂದಿ ಆತನ ಸೇವೆಗೆ ಬಂದು ನಿಲ್ತಾರೆ. ಆಜ್ಞೆ ಮಾಡಿದ್ರೆ ಸಾಕು, ಮುತ್ತು ರತ್ನ ಬೀರ್ತಾರೆ. ಬಾ ಅಂತ ಹೇಳಿದ್ರೆ ಓಡಿ ಬರ್ತಾರೆ. ರತ್ನ ಗಂಬಳಿಗಳ ಮೇಲೆ ಆತ ನಡೆದಾಡ್ತಾನೆ. ಮತ್ತೆ ಅದೇ ಉಣ್ಣುವುದಕ್ಕೆ ಭಕ್ಷ್ಯ ಭೋಜ್ಯಗಳು ಅವ ಹೇಳಿದ್ರೆ ಸಾಕು, ಮುಂದೆ ಬಂದು ಇರ್ತದೆ. ಚಿನ್ನದ ಹರಿವಾಣ. ಹೌದು, ಇವ್ರಿಗೆ ಬಾಳೆ ಎಲೆಗೂ ಗೊತ್ತಿಲ್ಲ. ಇವರ ಹಾಗೆ ಹೇಳು ಅಣ್ಣ. ಅಲ್ಲವೇ ಅಲ್ಲ, ಈ ಮೊದಲು ಕಾಡಿನಲ್ಲಿ ಗಡ್ಡೆ ಗೆಣಸನ್ನು ತಿಂದುಕೊಂಡು ಭಿಕಾರಿಗಳಂತಿದ್ದವರು ಇವರು. ನೋಡು ಹೇಗೆ ಬೆಳೆದಿದ್ದಾರೆ. ಹೌದು, ಒಣ ಬೆಳೆದಾಗೆ ಸರಿಯಾಗಿ ನನ್ನನ್ನು ನೋಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟಾಗಿದ್ರು ಅಂತ. ಆಗ ಯಾವಾಗಿದ್ರು ಈಗಲೂ ಅದೇ ಅವರು ನನ್ನನ್ನು ನೋಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನಾವೆಷ್ಟು ಸುಖದಲ್ಲಿ ನಿಮ್ಮನ್ನು ಬೆಳೆಸಿದ್ದೇವೆ. ಹೌದಣ್ಣ, ಆತನಲ್ಲಿರುವಂತಹ ಘನತೆ ಇವರಲ್ಲಿ ಬರ್ಲಿಕ್ಕೆ ಉಂಟು. ಸಾಧ್ಯ ಯಾವುದೇ ಕಾರಣಕ್ಕೂ ಬರುವುದು. ಸರಿ ಸರಿ, ಅವರಲ್ಲಿ ಘನತೆ ಇವ್ರಿಗೆ ಬರ್ಲಿಕ್ಕೆ ಆಗುದು. ನೀ ಬಾಯಿ ವಿಚಾರ ಅಣ್ಣ. ಆದ್ದರಿಂದ ಮನಪೂರ್ವಕವಾಗಿ ಅತ್ಯಂತ ಸಂತೋಷದಿಂದ ನೀ ಹೇಳಿದ ಹಾಗೆ ಯಾರಿಗೆ ಮನಸ್ಸು ಕೊಟ್ಟಿದ್ದೆ ಅವರನ್ನೇ ಮದುವೆ ಆಗ್ಬೇಕು. ಯಾವ್ದು ನಾವು ಗೊತ್ತುಂಟು ಅವಳಿಗೆ. ಮನಸ್ಸು ತೆಗೆದುಕೊಳ್ಳಿಲ್ಲ, ಮನಸ್ಸು ಅವಳತ್ರ ಉಂಟು. ಇನ್ನೊಬ್ರಿಗೆ ಮದುವೆ ಮನಸ್ಸು ಅವಳತ್ರ ಉಂಟಾ? ಈಗ ಯಾರಿಗೆ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಅತ್ಯಂತ ಸಂತೋಷದಿಂದ ಆ ಕೌರವೇಶ್ವರನನ್ನ ತಿರಸ್ಕರಿಸಿ ಪಾರ್ಥನನ್ನ ಕೈ ಹಿಡಿತೇನೆ. ದೊಡ್ಡ ಬಾವ ಕೇಳಿದ್ಯಾ? ಈಗ ಸ್ವಲ್ಪ ಸಿಟ್ಟು ಬಂದಿದೆ ಅವನಿಗೆ. ಅವನು ಶೀಘ್ರ ಕೋಪಿ, ದೀರ್ಘದ್ವೇಷಿ ಅಲ್ಲ. ಹೌದಾ? ಈ ಸಿಟ್ಟೆಲ್ಲ ಬಹಳಷ್ಟು ಹೊತ್ತಿರುವುದಿಲ್ಲ. ಸರಿ, ಇವನ ಸಿಟ್ಟು ಇಳಿದ ಮೇಲೆ ವಿಜೃಂಭಣೆಯಿಂದ ಸುಭದ್ರಾ ಕಲ್ಯಾಣವನ್ನ ಸಾಂಗವಾಗಿ ಪೂರೈಸೋಣ. ಎಲ್ಲರಿಗೂ ಶುಭವಾಗಲಿ. ಕೇಶವ ಹೆಗಡೆ ಕೊಳಗಿಯವರ ಪದ್ಯ, ಅಂಡ್ರಮನೆಯವರ ಮೃದಂಗ, ವಿಘ್ನೇಶ್ವರ್ ಕೆಸರುಕೊಪ್ಪ ಕೆಂಡೆ ವಾದನವನ್ನು ಕೇಳಿದ್ದೀರಿ.
ಈ ಯಕ್ಷಗಾನದ ತುಣುಕು ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.